ಮೇಲೆ ಇರುವ ಎಲ್ಲ ಗಣ್ಯರೇ ಹಾಗೂ ತೀರ್ಪುಗಾರರೇ, ನಿಮಗೆಲ್ಲರಿಗೂ ನನ್ನ ಒಂದೇ ಮಾತಿನಲ್ಲಿ ವಂದನೆಗಳು. ಇನ್ನು ನಾನು ನನ್ನ ಪರಂಪರೆ ಮತ್ತು ಸಂಸ್ಕೃತಿ ಬಗ್ಗೆ ಒಂದು ಪುಟ್ಟ ಭಾಷಣವನ್ನು ಮಾಡಲಿದ್ದೇನೆ. ನನ್ನ ಮಾನವನು ಆದರ್ಶ ಮತ್ತು ಮಾದರಿಯ ರೀತಿ ನೀತಿಗಳನ್ನು ಅಳವಡಿಸಿಕೊಂಡು ಒಬ್ಬ ಉನ್ನತ ವ್ಯಕ್ತಿಯಾಗಿ ಬಾಳುವ ರೀತಿ ನೀತಿಗಳೇ ಸಂಸ್ಕೃತಿ. ಸಂಸ್ಕೃತಿ ಒಂದು ಜೀವನ ಶೈಲಿಯಾಗಿದೆ. ಸಂಸ್ಕೃತಿ ಎಂದರೇನು? ಸಂಸ್ಕೃತಿ ಎಂದರೆ ನಮ್ಮ ಪದ್ಧತಿ, ನಮ್ಮ ನಡವಳಿಕೆ, ನಮ್ಮ ಉಡುಗೆ ತೊಡುಗೆ ಇವೆಲ್ಲವೂ ಸಂಸ್ಕೃತಿಯಾಗಿದೆ. ಈ ಸಂಸ್ಕೃತಿಯನ್ನು ತಲಾಂತರಗಳಿಂದ ಉಳಿಸಿ ಬೆಳೆಸುವುದು ಪರಂಪರೆಯಾಗಿದೆ. ಇರಲಿ ಬಿಡಿ, ನೀವು ಇಂದು ನನಗೆ ಕೊಟ್ಟಿರುವ ವಿಷಯದ ಬಗ್ಗೆ ಬರೋಣ. ಸಂಸ್ಕೃತಿ ನನ್ನ ಪರಂಪರೆಯಾಗಿದೆ. ಇದರ ಬಗ್ಗೆ ಹೇಳುವುದಾದರೆ, ನಾನು ಒಬ್ಬ ಭಾರತೀಯ, ನಾನು ಒಬ್ಬ ಕನ್ನಡಿಗ ಎಂದು ನಾನು ಹೇಳಲು ಹೆಮ್ಮೆ ಪಡುತ್ತೇನೆ. ನನ್ನ ಹಿರಿಯರ ಮಾರ್ಗದರ್ಶನದಿಂದ ಇಂದು ನಾನು ಮೈಗೂಡಿಸಿಕೊಂಡಿರುವುದು ಉತ್ತಮ ಭಾಷೆ, ಮೌಲ್ಯಗಳು, ಕಲೆ, ಸಾಹಿತ್ಯ, ಹಬ್ಬ ಹರಿದಿನಗಳನ್ನು ನಾನು ನನ್ನ ಹಿರಿಯರಿಂದ ಪಡೆದುಕೊಂಡ ಮೌಲ್ಯಯುಕ್ತ ಆಸ್ತಿಯಾಗಿದೆ. ಯಾರು ಸಂಸ್ಕೃತಿಯನ್ನು ಕಾಪಾಡುತ್ತಾನೋ ಅವನು ಒಬ್ಬ ಜೀವನ ಶ್ರೇಷ್ಠಿಯಾಗಿರುತ್ತಾನೆ. ಪರಂಪರೆಯು ಸಂಸ್ಕೃತಿಯನ್ನು ಉಳಿಸಿ ಬೆಳೆಸುವಂತಹದ್ದು. ನಮ್ಮಲ್ಲಿ ನಡೆಯುವ ಆಚರಣೆಗಳು, ಮುಂಜಿ, ಮದುವೆ, ಉಪನಯನದಂತಹ ಅನೇಕ ಆಚರಣೆಗಳು ಭವ್ಯ ಪರಂಪರೆಯಲ್ಲವೇ? ಮತ್ತು ದೇವಸ್ಥಾನಗಳಲ್ಲಿ ನಡೆಯುವ ಆಚರಣೆಗಳು ಮತ್ತು ದೇವಸ್ಥಾನಗಳಲ್ಲಿ ನಡೆಯುವ ದೈವಾರಾಧನೆ, ಕೋಲ, ವಿಧಿವಿಧಾನಗಳು, ನಮ್ಮ ಮನೆಯಲ್ಲಿ ನಡೆಯುವ ನಿತ್ಯ ಪೂಜೆ, ವಿಶೇಷ ಪೂಜೆ, ಯುಗಾದಿ, ಸಂಕ್ರಾಂತಿ, ದೀಪಾವಳಿ, ನಾಗಾರಾಧನೆ, ಹುಣ್ಣಿಮೆ ಆಚರಣೆ, ಅಶ್ವತ್ಥ ವೃಕ್ಷಾರಾಧನೆ ಇವು ಕೂಡ ಎಲ್ಲ ಸಂಸ್ಕೃತಿಯ ಪರಂಪರೆಯಲ್ಲವೇ? ಮತ್ತು ಮೋಹಿನಿಯದಂ, ಕಥಕ್ಕಳಿ, ಭರತನಾಟ್ಯಂ, ಯಕ್ಷಗಾನ ಇವೆಲ್ಲ ನಮ್ಮ ಸಂಸ್ಕೃತಿಯ ನಾಟ್ಯ ಪ್ರಕಾರಗಳು. ಮತ್ತು ನಮ್ಮ ಈಗಿನ ಅತ್ಯಂತ ಪರಂಪರೆಯ ಸಿನಿಮಾ ಎಂದರೆ ಅದು ಕಾಂತಾರ. ಇದರಲ್ಲಿ ಪರಂಪರೆ ಮತ್ತು ಸಂಸ್ಕೃತಿ ಎರಡೂ ಇದೆ. ಏಕೆಂದರೆ ಇದು ನಮ್ಮ ತುಳುನಾಡಿನ ದೈವದ ಒಂದು ಸಿನಿಮಾವಾಗಿದೆ. ಇದರಲ್ಲಿ ಸಂಸ್ಕೃತಿಯೂ ಉಂಟು ಮತ್ತು ನಮ್ಮ ತುಳುನಾಡಿನ ದೈವದ ಬಗ್ಗೆಯೂ ಉಂಟು. ಅದಕ್ಕಾಗಿ ಇದರಿಂದ ಇದು ಈಗಿನ ಜನರ ಅತ್ಯಂತ ಮೆಚ್ಚುಗೆಯ ಸಿನಿಮಾ ಕೂಡ ಆಗಿದೆ. ಈಗ ನಾನು ಅಳವಡಿಸಿಕೊಳ್ಳಲೇಬೇಕಾದ ಜೀವನ ಮೌಲ್ಯಗಳು ಹಿರಿಯರನ್ನು ಗೌರವಿಸುವುದು, ಕಿರಿಯರನ್ನು ಸಂಭಾಳಿಸುವುದು ಮತ್ತು ಸಮಾನರನ್ನು ಆಧರಿಸುವುದು. ಬಸವಣ್ಣನವರು ಅಕ್ಕಮ್ಮ ದೇವಿಯವರ ವಚನವನ್ನು, ಶರಣರ ವಚನ ಮತ್ತು ದಾಸವೇರಣ್ಯರ ಅಮೂಲ್ಯವಾದ ಮಾತುಗಳು ಮತ್ತು ಅಮೂಲ್ಯವಾದ ಸಾಹಿತ್ಯಗಳು ಮತ್ತು ಭೈರಪ್ಪ ಮತ್ತು ಶಿವರಾಮ್ ಕಾರಂತ್ರವರ ಅಮೂಲ್ಯವಾದ ಬರವಣಿಗೆಗಳು ಮತ್ತು ಮಹಾಕಾವ್ಯಗಳಾದ ರಾಮಾಯಣದ ಪಾತ್ರದ ಪ್ರತಿಮೆಗಳಾದರೆ ಮಹಾಭಾರತವು ಸಂಸ್ಕೃತಿಯ ಮತ್ತು ಈ ಸಂಸ್ಕೃತಿ ಮತ್ತು ಪರಂಪರೆ ಒಂದೇ ನಾಣ್ಯದ ಎರಡು ಮುಖಗಳಿದ್ದಂತೆ. ಮತ್ತು ಸಂಸ್ಕೃತಿ ಮತ್ತು ಪರಂಪರೆ ಅಭಿಮಾನ ಮಾತ್ರವಲ್ಲ, ನನ್ನ ಅಸ್ತಿತ್ವ, ನನ್ನ ಆಸ್ಮಿತೆಯೂ ಕೂಡ. ಸಂಸ್ಕೃತಿಯು ನಾನು ಧರಿಸುವ ಬಟ್ಟೆಯಲ್ಲಿಲ್ಲ, ನನ್ನ ಶ್ರೀಮಂತಿಕೆಯಲ್ಲಿಲ್ಲ, ನನ್ನ ನಡೆಯುಳಿಕೆಯಲ್ಲೇ ಪ್ರತಿಫಲಿಸುತ್ತದೆ. ನನ್ನ ಸಂಸ್ಕೃತಿ ನನ್ನ ಪರಂಪರೆಯಾಗಿದೆ. ನನ್ನ ಪರಂಪರೆಯೇ ನನ್ನ ಗುರುತು. ಇದೆಲ್ಲ ನನ್ನ ಒಂದು ಆಧಾರ್ ಕಾರ್ಡ್ ಇದ್ದಂತೆ. ರೂಟ್ಸ್ ಅಂಡ್ wings are greatest gifts of the parents. Roots roots are the culture and wings are a dream. ನಾನು ಎಲ್ಲೇ ಇರಲಿ, ನಾನು ಎಲ್ಲೇ ಹೋಗಲಿ, ನನ್ನ ಸಂಸ್ಕೃತಿಯ ಮೂಲವೇ ಆಧಾರವಾಗುತ್ತದೆ ಎಂದು ಹೇಳುತ್ತಾ ನನ್ನ ಈ ಪುಟ್ಟ ಭಾಷಣವನ್ನು ಮುಗಿಸುತ್ತಿದ್ದೇನೆ. ಧನ್ಯವಾದಗಳು.